ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸಿ ಇರಾನ್ ಏರ್ಬೇಸ್ ಧ್ವಂಸ ಮಾಡಿದ್ದು ಕ್ಷಿಪಣಿ ಅಡಗುತಾಣವನ್ನ ಉಡೀಸ್ ಮಾಡಿವೆ. ಇತ್ತ ಪ್ರತೀಕಾರದ ಕಿಚ್ಚು ಹೊತ್ತಿಕೊಂಡಿದ್ದು ಇರಾನ್ ದಿಟ್ಟ ಉತ್ತರ ಕೊಟ್ಟಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಪಣ ತೊಟ್ಟಿದ್ದು ಮೂರನೇ ದಿನವೂ ಬೀಭತ್ಸ ದಾಳಿ ನಡೆಸಿವೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಮಾಡುತ್ತಿರುವ ಈ ದಾಳಿಯಲ್ಲದೆ ಇರಾನ್ ರಾಜಧಾನಿ ಟೆಹರಾನ್ 3 ದಿನದಲ್ಲೇ ಅರ್ಧಕ್ಕರ್ಧ ಸರ್ವನಾಶವಾಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಹಿನ್ನೆಲೆ ಇರಾನ್ನ ವಾಯುನೆಲೆಯನ್ನ ಅಮೆರಿಕ ಧ್ವಂಸ ಮಾಡಿದೆ. ಇರಾನ್ ಕ್ಷಿಪಣಿ ಅಡಗುತಾಣವನ್ನೇ ನಾಶ ಮಾಡಿದೆ. P2 ಬಾಂಬರ್ ಸೂಸೈಡ್ ಡ್ರೋನ್ ಬಳಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸುತ್ತಿದ್ದ ಟ್ರಕ್ ಅನ್ನೇ ಧ್ವಂಸ ಮಾಡಿದೆ. ಇರಾನ್ನ ಕ್ಷಿಪಣಿಗಳ ಮೇಲೆ 2000 ಪೌಂಡ್ ಬಾಂಬ್ ಹಾಕಿದ್ದು ಕ್ಷಿಪಣಿಗಳ ನೆಲೆಯನ್ನೇ ನಾಶಪಡಿಸಲಾಗಿದೆ. ಅಮೆರಿಕ ಇಸ್ರೇಲಿ ವೈಮಾನಿಕ ದಾಳಿಗಳು ಉತ್ತರ ಟೆಹರಾನ್ನ ಗಾಂಧಿ ಆಸ್ಪತ್ರೆಯ ಮೇಲೂ ಬಾಂಬ್ ಹಾಕಿವೆ. ಇಡೀ ಆಸ್ಪತ್ರೆಯ ಕಟ್ಟಡವೇ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಆಸ್ಪತ್ರೆಯಲ್ಲಿದ್ದವರ ಪೈಕಿ 12 ಜನ ಬ್ಲಾಸ್ಟ್ಗೆ ಜೀವ ಬಿಟ್ಟಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ರೋಗಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗ್ತಿದೆ. ಇರಾನ್ ವಾಯುನೆಲೆಗಳನ್ನ ಮಾನವರಹಿತ ಡ್ರೋನ್ಗಳ ಮೂಲಕ ಇಸ್ರೇಲ್ ಹೊಡೆದು ಹಾಕಿದ ದೃಶ್ಯ ಆಗಿದ್ದು ಇರಾನ್ ಸ್ಫೋಟಕಗಳನ್ನ ಸಂಗ್ರಹಿಸಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಘಟಕಗಳನ್ನ ಇಸ್ರೇಲ್ ಉಡೀಸ್ ಮಾಡಿದೆ. ಪಶ್ಚಿಮ ಇರಾನ್ನ ಟ್ಯಾಬ್ರಿಜ್ ವಿಮಾನ ನಿಲ್ದಾಣದಲ್ಲಿ 2 F-5 ಮತ್ತು F-4 ಯುದ್ಧ ವಿಮಾನಗಳು ಜೆಟ್ ಟೇಕ್ ಆಫ್ಗೆ ಸಿದ್ಧವಾಗ್ತಿದ್ವು. ಅಷ್ಟರಲ್ಲದೆ ಅಮೆರಿಕ ನಡೆಸಿದ ದಾಳಿಗೆ ಇರಾನ್ ವಾಯುಪಡೆ ವಿಮಾನಗಳೇ ಸರ್ವನಾಶವಾದವು. ಬರೀ 5 ಸೆಕೆಂಡ್ ಇಡೀ ಏರಿಯಾನೇ ಸರ್ವನಾಶವಾಯಿತು. ಟೆಹರಾನ್ನ ಹೃದಯ ಭಾಗದಲ್ಲಿರುವ ಇರಾನಿನ ಭಯೋತ್ಪಾದಕ ಆಡಳಿತ ಕಚೇರಿಯೇ ಪುಡಿಯಾಗೋಯ್ತು. ಇದೇ ಜಾಗದಲ್ಲಿ ಇರಾನ್ ದೇಶದ ಗುಪ್ತಚರ IRGC ಏರ್ ಫೋರ್ಸ್ ಕಮಾಂಡ್ ಸೆಂಟರ್ಗಳಿದ್ವು. ಆಂತರಿಕ ಭದ್ರತಾ ಪ್ರಧಾನ ಕಚೇರಿಗಳಿದ್ದ ಕಟ್ಟಡ ಜಸ್ಟ್ 5 ಸೆಕೆಂಡ್ನಲ್ಲಿ ಧ್ವಂಸವಾದವು. ಇಸ್ರೇಲ್ ಕಡೆಗೆ ಗುರಿಗಿಟ್ಟಿರುವ ಕ್ಷಿಪಣಿ ಉಡಾವಣಾ ವಾಹನಗಳನ್ನ ಶಸ್ತ್ರಸಜ್ಜಿತಗೊಳಿಸುವಾಗ ಇರಾನಿನ ಸೈನಿಕರ ದೇಹಗಳು ಛಿದ್ರವಾಗಿದೆ. ಟೆಹರಾನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದ್ದು ನಗರದ ಒಂದು ಭಾಗವೇ ನೆಲಸಮವಾಗಿದೆ. ಇಲ್ಲಿಯವರೆಗೂ ಇಸ್ರೇಲ್ ಅಮೆರಿಕ ನಡೆಸಿದ ದಾಳಿಯಲ್ಲದೆ ಇರಾನ್ ಒಂದರಲ್ಲದೆ 550 ಜನರ ಸಾವಾಗಿದೆ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಮತ್ತು ಆತನ ಇಡೀ ಕುಟುಂಬವನ್ನೇ ಹತ್ಯೆ ಮಾಡಲಾಗಿದೆ. ಇರಾನ್ ಮುಖ್ಯಸ್ಥ ಅಬ್ದುಲ್ ರಹೀಂನನ್ನ ಕೊಂದು ಹಾಕಲಾಗಿದೆ. ಮಾಜಿ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ, ಇರಾನ್ ಸೇನಾ ಕಮಾಂಡರ್ ಹುಸೈನ್ ಸಲಾಮಿ, ಇರಾನ್ ಖತಾಮ್ ಸೆಂಟರ್ ಮುಖ್ಯಸ್ಥ ಗೋಲಂ ಅಲಿ ರೀಶರ್, ಸೇನಾಧಿಕಾರಿಗಳಾದ ಅಮೀರ್ ಅಲಿ ಹುಸೇನ್ ಮಹದ್ವಿ, ಮೊಹಮ್ಮದ್ ಸಿನ್ವಿಹಾರ್ ಹತ್ಯೆಯಾಗಿದೆ. ಇನ್ನು ಇರಾನ್ಗೆ ಬೆಂಬಲ ನೀಡುತ್ತಿದ್ದ ಹಿಜ್ಬುಲ್ಲಾ ಸಂಘಟನೆಯ ಇಬ್ರಾಹಿಂ ಅಕ್ವಿ, ಫೌದ್ ಶೌಕರ್, ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ, ಹಿಜ್ಬುಲ್ಲಾ ಉಗ್ರ ನಾಯಕ ಮೊಹಮ್ಮದ್ ದೈಫನ್ನನ್ನು ಹತ್ಯೆ ಮಾಡಿದ್ದನ್ನ ಫೋಟೋಗಳನ್ನ ಹಂಚಿಕೊಂಡಿದೆ. ಇರಾನ್ ಪ್ರತಿದಾಳಿಗೆ ಕೊಲ್ದಿ ರಾಷ್ಟ್ರಗಳಲ್ಲಿ ರಕ್ತಪಾತ. ಜಸ್ಟ್ 10 ಸೆಕೆಂಡ್ಗಳಲ್ಲಿ 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಇರಾನ್ ದೇಶ ಇಸ್ರೇಲ್ ಮೇಲೆ ಹಾಕಿದ ದೃಶ್ಯಗಳಿವು. ಸೌದಿ ಅರೇಬಿಯಾದ ಹಲವೆಡೆ ಇರಾನ್ ಅಟ್ಯಾಕ್ ಮಾಡಿದ್ದು ಅರಾಮ್ಕೋ ತೈಲ ಸಂಸ್ಕರಣದ ಮೇಲೆ ಡ್ರೋನ್ ದಾಳಿಗಳಾಗಿವೆ. ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣವಾಗಿರೋ ಅರಾಮ್ಕೋ ತೈಲ ಶುದ್ಧೀಕರಣ ಕಾರ್ಯಾಚರಣೆ ಸರ್ವನಾಶವಾಗಿದೆ. ದಿನಕ್ಕೆ 5,50,000 ಬ್ಯಾರಲ್ಗೂ ಹೆಚ್ಚು ಕಚ್ಚಾ ತೈಲ ಸಂಸ್ಕರಣೆ ಮಾಡುತ್ತಿದ್ದ ಅರಾಮ್ಕೋ ತೈಲ ಘಟಕ ಹೊತ್ತಿ ಉರಿಯಿತಾಗಿದ್ದು ಇದು ವಿಶ್ವದ ಇಂಧನ ಮಾರುಕಟ್ಟೆಯನ್ನೇ ಅಲುಗಾಡಿಸುತ್ತಿದೆ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದ ಕ್ಷಿಪಣಿ ಓಮನ್ ಬಳಿ ತೈಲ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಅಮೆರಿಕದ ಫೈಟರ್ ಜೆಟ್ ಅನ್ನೇ ಹೊಡೆದು ಹಾಕಿದೆ ಇರಾನ್. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಕುವೈತ್ನಲ್ಲಿ ಯುಎಸ್ನ F-15 ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದು ಹಾಕಿದೆ. ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಆಗಿರುವ F-15 ಯುದ್ಧ ವಿಮಾನಗಳನ್ನ ಕುವೈತ್ನ ಯುಎಸ್ ರಾಯಭಾರಿ ಕಚೇರಿ ಬಳಿಯೇ ನೆಲ ಕಚ್ಚಿಸಿದೆ. ಅದೃಷ್ಟ ಏನಂದ್ರೆ ಫೈಟರ್ ಜೆಟ್ ನಾಶವಾದರೂ ಅಮೆರಿಕನ್ ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಇದು ಅಮೆರಿಕದ ವಾಯುನೆಲೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವ ಬಹ್ರೈನ್ನಲ್ಲಿ ಅಮೆರಿಕ ವಾಯುನೆಲೆಯನ್ನ ನಿರ್ಮಿಸಿತ್ತು. ಈ ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಇಡೀ ವಾಯುನೆಲೆಯೇ ಸರ್ವನಾಶವಾಗಿದೆ. ಟೆಲ್ ಅವೀವ್ನಲ್ಲಿ ಇರಾನ್ ಹಾಕಿದ ಬಾಂಬ್ ದಾಳಿಗೆ ಇಡೀ ಕಟ್ಟಡವೇ ತಗದಗಿಸಿ ಹೊತ್ತಿ ಉರಿಯುತ್ತಿದೆ. ಇರಾನಿನ ಕ್ಷಿಪಣಿ ದಾಳಿಗೆ ಜೆರುಸಲೆಂ ನಗರ ಸರ್ವನಾಶವಾಗಿದೆ. ಇಸ್ರೇಲಿ ಪಟ್ಟಣಗಳು ಈಗ ಗಾಜಾದಂತೆ ಹೊತ್ತಿ ಉರಿಯುತ್ತಿವೆ. ಇಸ್ರೇಲಿನ ಬಹುಪಾಲು ನಗರಗಳ ಮೇಲೆ ಇರಾನ್ ಬಾಂಬ್ಗಳನ್ನ ಹಾಕಿದೆ. ನಾಗರಿಕರು, ಮಕ್ಕಳು, ಸೇನಾಪಡೆಯು ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಬೆಂಕಿ ಆರಿಸಬೇಕಾದ ಅನಿವಾರ್ಯತೆ, ಮತ್ತೊಂದೆಡೆ ಗಾಯಾಳುಗಳನ್ನ ರಕ್ಷಿಸೋದಕ್ಕೆ ಪರದಾಟ. ಇನ್ನೊಂದ್ ಕಡೆ ಇಸ್ರೇಲ್ ರಸ್ತೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಸ್ಫೋಟಿಸುತ್ತಿದೆ. ಆದರೆ ಇಸ್ರೇಲ್ ಸರ್ಕಾರ ರಾತ್ರೋರಾತ್ರಿ ರಸ್ತೆಗಳನ್ನ ಸರಿಪಡಿಸೋ ಅನಿವಾರ್ಯತೆ ಇಸ್ರೇಲ್ನಲ್ಲೂ ಸೃಷ್ಟಿಯಾಗಿದೆ. ಸುಮ್ಮನಿದ್ದರೆ 4 ವಾರದಲ್ಲಿ ಯುದ್ಧ ನಿಲ್ಲತ್ತೆ, ಇಲ್ಲದಿದ್ದರೆ ಇರಾನ್ ಸರ್ವನಾಶ ಎಂದ ಟ್ರಂಪ್. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿ ಸದ್ಯ ಮಧ್ಯಪ್ರಾಚ್ಯವನ್ನೇ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡಿದೆ. ಇದಕ್ಕೆ ಅಂತ್ಯ ಯಾವಾಗ ಎಂಬ ಪ್ರಶ್ನೆಗಳು ಉದ್ಭವವಾಗುತ್ತಿವೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಇನ್ನು 4 ವಾರಗಳು ಈ ಯುದ್ಧ ನಿಲ್ಲಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಸುಮ್ಮನಿದ್ರೆ 4 ವಾರದಲ್ಲಿ ಮುಗಿಯುತ್ತೆ, ಇರಾನ್ ಬಾಲ ಬಿಚ್ಚಿದ್ರೆ ಘನಘೋರ ದಾಳಿಯಾಗತ್ತೆ ಅಂತ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಎಲ್ದಿ 3ನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡುತ್ತೋ. ಸುಮ್ಮನಿರದ ಇರಾನ್ ಯಾವ ಕ್ಷಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇಡೀ ಜಗತ್ತನ್ನೇ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಸ್ರೇಲ್ ಇರಾನ್ನ ಘನಘೋರ ಕಾಳಗದ ಮಧ್ಯೆ ಸಿಲುಕಿದ ಕನ್ನಡಿಗರು ಅತಂತ್ರವಾಗಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಕನ್ನಡಿಗರಿಗೆ ಸಂಕಷ್ಟ. ತಾಯ್ನಾಡಿಗೆ ವಾಪಸ್ ಬರಲಾಗದೆ ಪರದಾಟ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಾಹ ಕನ್ನಡಿಗರಿಗೂ ಕಂಟಕ ತಂದಿಟ್ಟಿದೆ. ಮಹಾಯುದ್ಧದ ಕಾಡ್ಗಿಚ್ಚಿನಿಂದ ವಿಮಾನಯಾನ ಕ್ಷೇತ್ರಕ್ಕೂ ಎಫೆಕ್ಟ್ ಆಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಜೀವ ಕೈಯಲ್ಲಿ ಹಿಡಿದು ಕಾಲ ಕಳೀತಿದ್ದಾರೆ. ತಾಯ್ನಾಡಿಗೆ ಮರಳಲಾಗದೆ ಪರದಾಡ್ತಿದ್ದಾರೆ. ದೇವರೇ ಸೇಫ್ ಆಗಿ ವಾಪಸ್ ಹೋದ್ರೆ ಸಾಕಪ್ಪ ಅಂತ ಪರಿತಪಿಸುತ್ತಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆ ಹೋಗಿದ್ದ ಹೊಸಕೆರೆಹಳ್ಳಿ ಸುನಿತಾ ಕುಟುಂಬ ಪರದಾಡ್ತಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಗಂಡ ಮಗು ಜೊತೆಗೆ ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ. ಹೀಗಾಗಿ ರಕ್ಷಣೆ ಮಾಡುವಂತೆ ಅಂಗಲಾಚುತ್ತಿದ್ದಾರೆ. ತುಂಬ ಹೆದರಿಕೆ ಆಯಿತು ನಮಗೆಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಕುಟುಂಬ ಅಬುದಾಬಿಯಲ್ಲಿ ಲಾಕ್ ಆಗಿದೆ. ಮಿಲಿಟರಿ ಕ್ಯಾಂಪ್ ಹತ್ತಿರವೇ ವಾಸವಾಗಿದ್ದಾರಂತೆ. ಹೀಗಾಗಿ ಕ್ಷಿಪಣಿಗಳ ಅಬ್ಬರಕ್ಕೆ ಡೋರ್, ಬಾತ್ರೂಮ್, ಹಾಲ್ ಸೀಲಿಂಗ್ ಕಿತ್ತು ಹೋಗಿವೆ. ಜೀವ ಭಯದಲ್ಲಿ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಮುಂದಾಗಿದೆ. ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು ಎಲ್ಲ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡ್ತು. ಅವಾರ್ಡ್ ಫಂಕ್ಷನ್ಗೆ ತೆರಳಿದ್ದ ಶಿವಮೊಗ್ಗ ಉದ್ಯಮಿ ಪ್ರದೀಪ್ ಮತ್ತು ಅವರ ಪತ್ನಿ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ವಿಮಾನ ರದ್ದಾದ ಹಿನ್ನೆಲೆ ಹೋಟೆಲ್ ಒಂದರಲ್ಲಿ ಕಾಲ ಕಳೀತಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರೋದ್ರಿಂದ ಫ್ಲೈಟ್ ರದ್ದಾಗಿದೆ. ಬಟ್ ಏನೂ ಇಲ್ಲ, ಇಲ್ಲಿ ಏನೂ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಆರಾಮಾಗಿದೆ. ನಾವು ಫ್ಯೂಚರ್ ಆಫ್ ಮ್ಯೂಸಿಯಂ ಮುಂದ್ಗಡೆನೇ ಇದ್ದೀವಿ, ಏನೂ ತೊಂದರೆ ಇಲ್ಲ, ಸಹಜವಾಗಿದೆ, ಯಾವುದೂ ಏನೂ ಸಮಸ್ಯೆ ಇಲ್ಲ. ದುಬೈ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಯಾದಗಿರಿಯ ಹೊನಗೇರ ಗ್ರಾಮದ ಸಿದ್ದರಾಮರೆಡ್ಡಿ ಮಾಲಿ ಪಾಟೀಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ನಮ್ಗಿಲ್ಲಿರೋಕ್ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಭಾರತಕ್ಕೆ ಕರ್ಸ್ಕೊಳ್ಳಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮಗೊಂದು ಭಯದ ಒಂದು ವಾತಾವರಣ, ಇಲ್ಲಿ ಎಲ್ಲ ಪೊಲೀಸರು ಇಲ್ಲಿ ಮಿಲಿಟರಿ ಎಲ್ಲ ಅಲರ್ಟ್ ಆಗಿದ್ದಾರೆ. ಬಟ್
ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಒಂದು 3 to 4 days ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ದುಬೈನಲ್ಲಿ ವಿಶ್ವ ವ್ಯಾಪಾರಸ್ಥರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಹಾಸನದ ಅರಸೀಕೆರೆ ಮೂಲದ ಶಿವು ಲಾಕ್ ಆಗಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಶಾಸಕ ಶಿವಲಿಂಗೇಗೌಡರು ಧೈರ್ಯ ತುಂಬಿದ್ದಾರೆ. ಎಲ್ಲರನ್ನ ಕರೆತರೋಕೆ ಸಿಎಂ ಪ್ರಯತ್ನ ಮಾಡ್ತಿದ್ದು ಸೇಫ್ ಆಗಿ ವಾಪಸ್ ಬನ್ನಿ ಅಂತ ಧೈರ್ಯ ಹೇಳಿದ್ದಾರೆ. ಏನೋ ದೇವ್ರು ಒಳ್ಳೇದ್ ಮಾಡ್ಲಿ ಸರ್, ಏನು ಇದು ಆಗ್ದಂಗೆ ವಾಪಸ್ ಬನ್ನಿ ಸರ್, ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಯುದ್ಧದ ಎಫೆಕ್ಟ್ ನೆರೆಯ ಬಹರೇನ್ ದ್ವೀಪಕ್ಕೂ ತಟ್ಟಿದೆ. ನಮ್ಮನ್ನ ರಕ್ಷಣೆ ಮಾಡುವಂತೆ ಮೈಸೂರು ಮೂಲದ ಲಿಂಗರಾಜ್ ಮನವಿ ಮಾಡಿಕೊಂಡಿದ್ದಾರೆ. ನಾನು ಭಾರತದ ಪ್ರಧಾನಿಗಳಿಗೆ ಮನವಿ ಮಾಡೋದೇನು ಅಂತಂದರೆ, ಈಗಾಗಲೇ ಆತಂಕದಲ್ಲಿರತಕ್ಕಂತಹ ಭಾರತೀಯ ಮೂಲದ ಬಹರೇನ್ನಲ್ಲಿ ವಾಸ ಇರತಕ್ಕಂತಹ ಭಾರತೀಯರನ್ನು ಆದಷ್ಟು ಬೇಗನೆ ಸುರಕ್ಷಿತವಾಗಿ ಕರೆಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಕುಟುಂಬಸ್ಥರ ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ದುಬೈನಲ್ಲೇ ಸಿಲುಕಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ ಎಂದಿದ್ದಾರೆ. ನಾನೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಸದ್ಯ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಿದೆ. ಕನ್ನಡಿಗರ ರಕ್ಷಣೆಗಾಗಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ವಿಮಾನಯಾನ ನಿರ್ಬಂಧಗಳಿಂದಾಗಿ ಕನ್ನಡಿಗರು ಹಾಗೂ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಖ್ಯವಾಗಿ ದುಬೈನಂತಹ ಸ್ಥಳಗಳಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ನೀಡಬೇಕು. ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಭಾರತೀಯರನ್ನ ವಾಪಸ್ ಕರೆತರುವ ಕೆಲಸ ಮಾಡಬೇಕು. ಇದಕ್ಕಾಗಿ ವಿಶೇಷ ವಿಮಾನಗಳ ವ್ಯವಸ್ಥೆ ಮಾಡಬೇಕು. ವಿದೇಶಾಂಗ ವಿಮಾನಯಾನ ಸಚಿವಾಲಯ ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆಗಾಗಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಹೆಚ್ಚುವರಿ ಹಣ ಪಡೆಯದಂತೆ ಏರ್ಲೈನ್ಸ್ ಕಂಪನಿಗಳಿಗೆ ಸೂಚನೆ ನೀಡಬೇಕು. ಹೆಚ್ಚುವರಿ ಶುಲ್ಕವನ್ನು ರದ್ದು ಮಾಡಿ ಸುರಕ್ಷಿತವಾಗಿ ಮರಳಲು ಕ್ರಮ ಕೈಗೊಳ್ಳಿ. ಖಮೇನಿ ಹತ್ಯೆ ಖಂಡಿಸಿ ಪ್ರೊಟೆಸ್ಟ್, ಆಕ್ರೋಶ. ಇರಾನ್ನ ಲೀಡರ್ ಖಮೇನಿ ಹತ್ಯೆ ಖಂಡಿಸಿ ಶಿವಮೊಗ್ಗದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಮಂದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಮೇನಿ ಫೋಟೋ ಹಿಡಿದು ಟ್ರಂಪ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ 2ನೇ ದಿನವೂ ಶೋಕಾಚರಣೆ ಮಾಡಲಾಯಿತು. ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ಕಂಬನಿ ಮಿಡಿತಿದ್ದಾರೆ. ಖಮೇನಿಯ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮ್ಗೇನು ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಒಟ್ಟಾರೆ ಇಸ್ರೇಲ್ ಇರಾನ್ನ ಯುದ್ಧದ ದಾಹಕ್ಕೆ ಕನ್ನಡಿಗರು ಒದ್ದಾಡುವಂತಾಗಿದೆ. ಆದಷ್ಟು ಬೇಗ ತಾಯ್ನಾಡಿಗೆ ಸೇಫ್ ಆಗಿ ಬರಲಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಊರಲ್ಲಿ ಅತ್ತಿಗೆಯರಿಗೆ ನಾದಿನಿಯರು ತಲೆ ತಲೆ ಹಿಡಿದು ಡಿಚ್ಚಿ ಹೊಡಿತಾರೆ. ಅತ್ತಿಗೆಯರು ಕೂಡ ಜಿದ್ದಿಗೆ ಬಿದ್ದವರಂತೆ ಡಿಚ್ಚಿ ಕೊಡ್ತಾರೆ. ಅರೆ ಅದ್ಯಾಕ್ ಹಾಗೆ ಅಂತೀರಾ? ಈ ಸ್ಟೋರಿ ನೋಡಿ. ಅತ್ತಿಗೆ ನಾದಿನಿಯರ ಡಿಚ್ಚಿ ಜಾತ್ರೆ ಸಡಗರ. ಸಂಬಂಧ ಗಟ್ಟಿಗೊಳಿಸಲು ವಿಶಿಷ್ಟ ಹಬ್ಬ. ಹಳ್ಳಿ ಅಂದ್ರೇನೆ ಒಂಥರ ಚಂದ. ಮಣ್ಣಿನ ವಾಸನೆ, ತಂಪಾದ ಗಾಳಿ, ಸ್ವಚ್ಛಂದವಾಗಿ ಹರಿಯೋ ನೀರು, ಹಕ್ಕಿಗಳ ಕಲರವವನ್ನ ಕೇಳೋದೇ ಕಿವಿಗೆ ಇಂಪು. ಇನ್ನು ಹಳ್ಳಿ ಸೊಗಡಿನ ಜಾತ್ರೆಗಳನ್ನ ನೋಡೋಕಂತೂ 2 ಕಣ್ಗಳು ಸಾಕಾಗೋದಿಲ್ಲ ಬಿಡಿ. ಒಂದೊಂದು ಊರಲ್ಲೂ ಒಂದೊಂದು ರೀತಿಯ ಜಾತ್ರೆ ಮಾಡ್ತಾರೆ. ಆದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಿಎನ್ ಮಾಳಿಗೆ ಗ್ರಾಮದಲ್ಲಿ ಕೊಂಚ ಡಿಫ್ರೆಂಟ್. ಊರ ಹಬ್ಬದಲ್ಲಿ ಟಗರು ಕಾಳಗದ ಜೊತೆಗೆ ಅತ್ತಿಗೆ ನಾದಿನಿಯರ ಡಿಚ್ಚಿ ಜಾತ್ರೆ ರೋಮಾಂಚನಗೊಳಿಸುತ್ತೆ. ವೈಮನಸ್ಸುಗಳನ್ನ ಮರೆತು ಪ್ರೀತಿ ಬೆಸೆಯುವ ಈ ಹಬ್ಬವನ್ನ ನೋಡೋದೇ ಕಣ್ಣಿಗೆ ಸಂಭ್ರಮ. ಸಾಮಾನ್ಯವಾಗಿ ಅತ್ತಿಗೆ ನಾದಿನಿ ಅಂದ್ರೆ ಸಾಕು, ಹಲವರ ಮನೆಯಲ್ಲಿ ಪ್ರೀತಿಗಿಂತ ವಿರಸವೇ ಹೆಚ್ಚು. ಅತ್ತ ಗಂಡ ತನ್ನ ಮನೆಯವರನ್ನೂ ಬಿಟ್ಟುಕೊಡುವ ಹಾಗಿಲ್ಲ, ಹೆಂಡತಿಯನ್ನೂ ಬಿಡುವ ಹಾಗಿಲ್ಲ. ಹೀಗಾಗಿ ಇವರಿಬ್ಬರ ನಡುವೆ ಬೆಸುಗೆ ಹಾಕಲು ಡಿಚ್ಚಿ ಹಬ್ಬ ಆಚರಿಸ್ತಾರೆ. ಒಂದು ಬದಿ ಅತ್ತಿಗೆಯರು, ಇನ್ನೊಂದು ಬದಿ ನಾದಿನಿಯರು ಎದುರು ಬದುರು ನಿಂತು ಓಡೋಡಿ ಬಂದು ತಲೆಯಿಂದ ಡಿಚ್ಚಿ ಹೊಡಿತಾರೆ. ಈ ವಿಶಿಷ್ಟ ಜಾತ್ರೆಗೆ ಸಿಎನ್ ಮಾಳಿಗೆ ಗ್ರಾಮ ಸಾಕ್ಷಿಯಾಗಿದೆ. ಅಹೋಬಲ ನರಸಿಂಹಸ್ವಾಮಿ ಜಾತ್ರೆಯ ಅಂಗವಾಗಿ ಡಿಚ್ಚಿ ಹಬ್ಬ ಆಚರಿಸ್ತಾರೆ. ಈ ಊರಿನಲ್ಲಿ ಈ ಒಂದು ಹಬ್ಬವನ್ನು ಮಾಡಿದರೆ ಸ್ವಾಮಿಯ ಕೃಪೆಯಿಂದ ಇಲ್ಲಿ ಮಳೆ
ಜಾತ್ರೆ ದಿನ ಅತ್ತಿಗೆ ನಾದಿನಿಯರು ಎಲ್ಲೇ ಇದ್ರೂ ಕೂಡ ಹಬ್ಬಕ್ಕೆ ಹಾಜರಾಗ್ತಾರೆ. ಸಣ್ಣ ಪುಟ್ಟ ಜಗಳದಿಂದ ದೂರ ಉಳಿಯುವ ಜನರಿಗೆ ಈ ಹಬ್ಬ ಬೆಸುಗೆ ಹಾಕಲು ಸಿದ್ಧೌಷಧವಾಗಿದೆ. ಅತ್ತಿಗೆ ನಾದಿನಿಯರ ನಡುವಿನ ವೈಮನಸ್ಸನ್ನ ದೂರ ಮಾಡುವ ಪ್ರೇಮದ ಸಂಕೇತವಾಗಿದೆ. ಒಟ್ನಲ್ಲಿ ಮಾಡರ್ನ್ ಯುಗದಲ್ಲಿ ಇಂಥ ಸಂಪ್ರದಾಯ ಇನ್ನೂ ಜೀವಂತವಾಗಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ, ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ ಮೊರೆ. ನಾಳೆ ವಿಚಾರಣೆ ಕೈಗೆತ್ತಿಕೊಳ್ಳಲಿರುವ ಯಾದಗಿರಿ ಜಿಲ್ಲಾ ಕೋರ್ಟ್. ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್, ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಛಿದ್ರ. ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಘಟನೆ. ಸುಮ್ಮನೆ ರಸ್ತೆಯಲ್ಲಿ ಯುವತಿ ಕಿರಿಕ್, ಕಾರು ಅಡ್ಡಗಟ್ಟಿ ಅಸಭ್ಯ ಸನ್ನೆ ಮಾಡಿದ ಲೇಡಿ. ಫ್ರೆಜರ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕರೆಂಟ್ ಬಿಲ್ ಕಲೆಕ್ಟರ್ ಎಂದು ಸುಳ್ಳು ಹೇಳಿ ಹಣ ವಸೂಲಿ, ರಶೀದಿ ಕೊಡದೆ ಹೋಗ್ತಾ ಇದ್ದ ಖದೀಮ ಖಾಕಿ ವಶಕ್ಕೆ. ಹುಬ್ಬಳ್ಳಿಯ ಆನಂದ ನಗರದಲ್ಲಿ ಘಟನೆ. ಹಾವೇರಿಯ ಯಳವಟ್ಟಿ ಗ್ರಾಮದಲ್ಲಿ ನಕಲಿ ಡಾಕ್ಟರ್ ದರ್ಬಾರ್, ಮನೆ ಪಕ್ಕದ ರೂಮ್ನಲ್ಲಿ ಜನರಿಗೆ ನಿತ್ಯವೂ ಟ್ರೀಟ್ಮೆಂಟ್. ಎಲ್ಲಾ ಕಾಯಿಲೆಗೂ ಸ್ಟಿರಾಯ್ಡ್ ಒಂದೇ ಈತನ ರಾಮಬಾಣ. ನೂತನ ಸಿಗಂದೂರು ಸೇತುವೆ ಬಂದ್ ಮಾಡಿ ಪ್ರತಿಭಟನೆ, ಭೂಮಿಯ ಹಕ್ಕಿಗಾಗಿ ಮುಳುಗಡೆ ಸಂತ್ರಸ್ತರ ಹೋರಾಟ. ಭೂಮಿ ಹಕ್ಕು ನೀಡುವಂತೆ ರೈತರ ಒತ್ತಾಯ. ಸೇಬು ಹಣ್ಣಿಗಾಗಿ ನೂಕಾಟ ತಳ್ಳಾಟ, ಕ್ಷಣಾರ್ಧದಲ್ಲೇ ಹಾರದಿಂದ ಆಪಲ್ ಕಿತ್ತುಕೊಂಡ ಜನ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಘಟನೆ.